ಅವರಿಬ್ರು ಚಡ್ಡಿ ದೋಸ್ತ್ಗಳಂತಿದ್ರು. ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಒಂದೇ ರೂಮ್ನಲ್ಲಿ ದಿನ ಕಳೀತಾ ಇದ್ರು. ಆದ್ರೆ ರಾತ್ರಿ ಹೊತ್ತಲ್ಲಿ ಲೈಟ್ ಆಫ್ ಮಾಡೋ ವಿಷಯಕ್ಕೆ ಶುರುವಾದ ಗಲಾಟೆ ಓರ್ವನ ಹೆಣ ಉರುಳಿಸಿದೆ. ಜಗತ್ತಲ್ಲಿ ನಿಸ್ವಾರ್ಥವಾದದ್ದು ಸ್ನೇಹ ಅಂತಾರೆ. ಕಷ್ಟದ ಸಮಯದಲ್ಲಿ ಆಗೋದು ಗೆಳೆಯರು ಅನ್ನೋ ಮಾತಿದೆ. ಆದ್ರೆ ಈ ದುನಿಯಾದಲ್ಲಿ ಸ್ನೇಹ ಅನ್ನೋದಕ್ಕೆ ರಕ್ತದ ಕಲೆ ಅಂಟೋಗಿದೆ. ಗೆಳೆಯ ಅನ್ನೋರೆ ಗಂಟಾಂತರ ಆಗ್ತಿದ್ದಾರೆ. ಬೆಂಗಳೂರಲ್ಲಿ ಎಂಥದ್ದೇ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಜೊತೆಗಿದ್ದ ಸ್ನೇಹಿತನ ರಕ್ತದೋಕುಳಿ ಹರಿದಿದೆ. ಲೈಟ್ ಹಾಕುವ ವಿಚಾರಕ್ಕೆ ಸ್ನೇಹಿತರ ಕಿರಿ. ಕಣ್ಣಿಗೆ ಖಾರದ ಪುಡಿ ಹಾಕಿ ಡೆಡ್ಲಿ ಮರ್ಡರ್. ಹೀಗೆ ಓತಿ ಕ್ಯಾತಂತರ ನಿಂತ್ಕೊಂಡಿದ್ದಾನಲ್ಲ ಇವನೇ ನೋಡಿ ಸ್ನೇಹಿತನ ರಕ್ತ ಕುಡಿದ ರಾಕ್ಷಸ. ಈ ನರಬೇತಲನ ಹೆಸರು ಸೋಮಲವಂಚಿ ಅಂತ. ಆಂಧ್ರ ಪ್ರದೇಶದ ವಿಜಯವಾಡ ಮೂಲದವನು. ಹೊಟ್ಟೆಪಾಡಿಗಾಗಿ ಹುಟ್ಟೂರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಚಿತ್ರದುರ್ಗ ಮೂಲದ ಭೀಮೇಶ್ ಬಾಬು ಜೊತೆ ಬಾಡಿಗೆ ರೂಮ್ ಮಾಡಿಕೊಂಡು ವಾಸವಾಗಿದ್ದ. ಸೋಮಲವಂಚಿ ಹಾಗೂ ಭೀಮೇಶ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಅಲ್ಲದೆ ಮನೆಯನ್ನ ಕಚೇರಿಯಂತೆ ಮಾರ್ಪಾಡಿಸಿ ಸಿನಿಮಾ ಶೂಟಿಂಗ್ ಡೇಟಾ ಸಂಗ್ರಹಿಸೋ ಕೆಲಸನೂ ಮಾಡ್ತಿದ್ರಂತೆ. ಎಂದಿನಂತೆ ನಿನ್ನೆ ರಾತ್ರಿ ಇಬ್ಬರು ಊಟ ಮಾಡಿ ಮಲಕೊಂಡಿದ್ದಾರೆ. ಈ ವೇಳೆ ಆರೋಪಿ ಸೋಮಲವಂಚಿ ಲೈಟ್ ಹಾಕಿ ಆಫ್ ಮಾಡದೆ ಮಲಗಲು ಮುಂದಾಗಿದ್ದಾನೆ. ಹೀಗಾಗಿ ಲೈಟ್ ಬೆಳಕು ಭೀಮೇಶ್ ಬಾಬು ಮುಖಕ್ಕೆ ಬಿದ್ದಿದೆ. ಇದರಿಂದ ಲೈಟ್ ಆಫ್ ಮಾಡುವಂತೆ ಸೋಮಲವಂಚಿಗೆ ಹೇಳಿದ್ದಾನೆ. ಇಷ್ಟಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಶುರುವಾಗಿದೆ. ಪರಸ್ಪರ ಅವಾಚ್ಯ ಪದಗಳಿಂದ ಬೈದಾಡಿಕೊಂಡಿದ್ದಾರೆ. ಜಗಳ ಆದ್ಮೇಲೆ ಭೀಮೇಶ್ ಬಾಬು ರೂಮಿನಲ್ಲಿ ಕುಳಿತುಕೊಂಡಿದ್ದಂತೆ. ಆದ್ರೆ ಸೋಮಲವಂಚಿ ಕೋಪ ಮಾತ್ರ ತಣ್ಣಗಾಗಿರ್ಲಿಲ್ಲ. ನನ್ನ ಜೊತೆಗೆ ಗಲಾಟೆ ಮಾಡ್ತಾನೆ ಅಂತ ರೊಚ್ಚಿಗೆದ್ದು ಹತ್ಯೆಗೆ ಸ್ಕೆಚ್ ಹಾಕಿದ್ದ. ಏಕಾಏಕಿ ಖಾರದ ಪುಡಿ ಕಣ್ಣಿಗೆ ಎರಚಿ ಡಂಬಲ್ಸ್ನಿಂದ ಭೀಮೇಶ್ ಬಾಬು ಮೇಲೆ ಹಲ್ಲೆ ನಡೆಸಿದ್ದಾನೆ. ತಲೆ ಹಾಗೂ ಎದೆಗೆ ಜೋರಾಗಿ ಹೊಡೆದ ಪರಿಣಾಮ ಭೀಮೇಶ್ ಬಾಬು ಉಸಿರು ಚೆಲ್ಲಿದ್ದಾನೆ. ರೂಮ್ನಲ್ಲಿ ರಕ್ತ ಹರಿಸಿದ ಹಂತಕ ಆರೋಪಿ ಸೋಮಲವಂಚಿ ಗೋವಿಂದರಾಜನಗರ ಠಾಣೆಗೆ ತೆರಳಿ ಸರೆಂಡರ್ ಆಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮನೆಯಲ್ಲಿ ಖಾರದ ಪುಡಿ ಡಂಬಲ್ ಸೀಸ್ ಮಾಡಿದ್ದಾರೆ. ಒಟ್ಟಾರೆ ಸಣ್ಣ ವಿಚಾರಕ್ಕೆ ಜೊತೆಗಿದ್ದವನ ರಕ್ತ ಹರಿಸಿದ್ದು ಮಾತ್ರ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಆವರಣದಲ್ಲಿ ಹೊಸದೊಂದು ವಿವಾದ ಹುಟ್ಟುಕೊಂಡಿದೆ. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರ ಸೇವನೆ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಹೋಮ ಮಾಡೋದು ಹೋಮ ಮಂಟಪದ ಪಕ್ಕದಲ್ಲೇ ಮಾಂಸಾಹಾರ ಸೇವನೆ ಮಾಡ್ತಾರೆ. ಬಾಬಾ ಬುಡನ್ ದರ್ಗಾದಲ್ಲಿ ಮತ್ತೆ ವಿವಾದದ ಸದ್ದು. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರದ ವಿಡಿಯೋ ವೈರಲ್. ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ವಿಷಯವಾಗಿ ಒಂದಲ್ಲ ಒಂದು ವಿವಾದಗಳು ಸೃಷ್ಟಿಯಾಗ್ತಾನೆ ಇವೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದ ಈ ಧಾರ್ಮಿಕ ಕೇಂದ್ರದ ಸುತ್ತ ವಿವಾದಗಳ ಸರಮಾಲೆಯೇ ಇದೆ. ಈ ಕ್ಷೇತ್ರ ನಮಗೆ ಸೇರಿದ್ದು ಅಂತ ಎರಡೂ ಸಮುದಾಯದವರು ವಾದ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯೆ ಈಗ ಮಾಂಸಾಹಾರದ ವಿವಾದವೊಂದು ಹೊತ್ತಿಕೊಂಡಿದೆ. ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಪ್ರದೇಶದ 200 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ. ಸ್ವತಃ ಜಿಲ್ಲಾಡಳಿತವೇ ನಿಷೇಧ ಹೇರಿದೆ. ಆದ್ರೀಗ ನಿಷೇಧಿತ ಹೋಮ ಮಂಟಪದ ಪಕ್ಕದಲ್ಲೇ ಮುಸ್ಲಿಂ ಕುಟುಂಬವೊಂದು ಮಾಂಸಾಹಾರ ಸೇವಿಸುತ್ತಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಯಾವಾಗ ವಿಡಿಯೋ ಹರಿದಾಡೋದಕ್ಕೆ ಶುರುವಾಯಿತೋ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಇದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳು ಮಾಂಸಾಹಾರ ಅಲ್ಲ ಎಂದಿದ್ದು ಪಲಾವ್ ಮತ್ತು ಉಪ್ಪಿಟ್ಟು ಎಂದಿದ್ದಾರಂತೆ. ಇದರಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತಷ್ಟು ಕೆರಳಿದ್ದಾರೆ. ಮಾಂಸಾಹಾರ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಕಿಡಿಕಾರಿದ್ರು. ಹೋಮ ಮಾಡೋದು ಹೋಮ ಮಂಟಪದ ಪಕ್ಕದಲ್ಲೇ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು. ನಮ್ಮ ಕಣ್ಣಿಗೆ ನಮ್ಮ ಮುಂದೆನೇ ಸಿಕ್ಕಿದ್ದಾರೆ. ಅಲ್ಲಿ ತಹಸೀಲ್ದಾರ್ ಇದ್ರು, ಹಾಗೆಯೇ ಇಒ ಇದ್ರು, ಪೊಲೀಸ್ ಅಧಿಕಾರಿಗಳಿದ್ರು. ನಾವು ಓದ್ ತಗೊಂಡು ಯಾಕೆ ಕೊಡೋದ್ರು? ಓದ್ವಿ ಹೋಗಿರೋದು ಇಬ್ಬರು
ಇಬ್ಬರು ನೋಡಿದ ತಕ್ಷಣ ಅಲ್ಲಿ ಮಾಂಸಾಹಾರ ಸೇವನೆ ಮಾಡಿ ವಿಡಿಯೋ ಇದೆ, ರೆಕಾರ್ಡ್ ಇದೆ. ಇನ್ನು ಈ ಬಾರಿ ಕಾರ್ತಿಕ ಮಾಸ ಶುರುವಾದರೂ ಕೂಡ ದತ್ತಪೀಠದಲ್ಲಿ ದತ್ತಮಾಲಾ ಅಭಿಯಾನಕ್ಕೆ ಅನುಮತಿ ನೀಡಿಲ್ಲ ಅಂತ ದತ್ತಪೀಠ ಸೇವಾ ಸಮಿತಿ ಆರೋಪಿಸಿದೆ. ಹೊಸ ಆಚರಣೆಗಳು ಯಾವುದಿಲ್ಲ, ಹೊಸ ಆಚರಣೆಗೆ ಇವರು ಬೇಕಾದ್ರೆ ಅಬ್ಜೆಕ್ಷನ್ ಮಾಡ್ಬೋದು ಜಿಲ್ಲಾಡಳಿತ, ಆದರೆ ಇದಕ್ಕೆ ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಈ ಹಳೆ ಆಚರಣೆನ ತಡೆಯೋದ್ರ ಮೂಲಕ ಎಲ್ಲೋ ನಮಗೆ ಈ ತಾಲಿಬಾನಿ ಸರ್ಕಾರ ಥರ ಆಗ್ತಾ ಇದೆಯೋ ಅನ್ನೋ ಅನುಮಾನಗಳು ಕೂಡಿ ಬರ್ತದೆ. ಹಾಗಾಗಿ ದಯವಿಟ್ಟು ನಾಳೆಯ ಕಾರ್ಯಕ್ರಮ ಯಾವುದೇ ಅಡಚಣೆ ಇಲ್ಲದಲೇ ಜಿಲ್ಲಾಡಳಿತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಟ್ನಲ್ಲಿ ವಿವಾದಿತ ಸ್ಥಳದಲ್ಲಿ ಹೊಸ ವಿವಾದವೊಂದು ಹುಟ್ಟಿಕೊಂಡಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.